ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 24/2/2026 ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಗಣಿತದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕೆ ನೀವು ಬಿಡಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಕಲಿಬೇಕಾಗಿರ್ತಕ್ಕಂಥ ಒಂದು 17-18 ಲೆಕ್ಕಗಳನ್ನು ಹೇಳ್ತೀನಿ. ಸೊ ನಿನ್ನೆ ಲೈವ್ ಕ್ಲಾಸಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಹೇಳಿದ್ದೆ. ಸೊ ಜಸ್ಟ್ ಈಗ ಇನ್ನೇನು ಒಂದು 2-3 ತಾಸಲ್ಲಿ ನೀವೆಲ್ಲ ಮನೆ ಬಿಡ್ತೀರಿ, ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಪರೀಕ್ಷೆ ಬರೆಯೋಕ್ಕೆ ಹೋಗ್ತೀರಿ. ಸೊ ಹೋಗೋಕ್ಕಿಂತ ಮುಂಚೆ ಇವುಗಳನ್ನು ಮಾರ್ಕ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಅಂಕಗಳು ಸಿಗ್ತದೆ. ಇಲ್ಲಿ ನಿಮಗೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಕೊಡ್ತಾರೆ. ಅಥವಾ ಹೀಗೂ ಕೊಡ್ತಾರೆ: ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದನ್ನು ಈ 3 ಥರದ ಪ್ರಶ್ನೆ ಬರ್ಬೋದು. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ, ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ, ಅಥವಾ ಈ ಹೇಳಿಕೆಯನ್ನು ಕೊಡ್ಬೋದು. ಇಟ್ ಮೀನ್ಸ್ ಏನಪ್ಪ ಅಂದರೆ ಇದು ಥೇಲ್ಸನ ಪ್ರಮೇಯವನ್ನು ಬರಿಬೇಕು. ಸೊ ಒಂದು ತ್ರಿಭುಜ ತೆಗಿಬೇಕು, ABC DEಗಳನ್ನು ಗುರುತಿಸಬೇಕು, NM ಬಿಂದುಗಳನ್ನು ಗುರುತಿಸಬೇಕು, NEMD DCEBಗಳನ್ನು ಏನು ಮಾಡಬೇಕು ಅಂದರೆ ವೃದ್ಧಿಸಬೇಕು. ಸೊ ಏನು ದತ್ತ ಇದೆ? ತ್ರಿಭುಜ ABCಯಲ್ಲಿ DE ಸಮಾಂತರ BC. ಏನು ಸಾಧನೀಯ ಮಾಡಬೇಕು? AD/DB = AE/EC. ಏನು ರಚನೆ ಮಾಡ್ಕೋಬೇಕು? ಸೊ DEAC ಮತ್ತು ENABಗೆ ಆಗುವಂತೆ B ಮತ್ತು CDಗಳನ್ನು ಸೇರಿಸಬೇಕು. ಆವಾಗ ತ್ರಿಭುಜ ADE ಮತ್ತು ತ್ರಿಭುಜ ADEಗಳಲ್ಲಿ ಇದನ್ನು ಸೇಮ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ನೋಡ್ಕೊಡ್ರಿ. ಸೊ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿ. ಇಟ್ ಮೀನ್ಸ್ ಏನಪ್ಪ ಅಂದರೆ ವಿಸ್ತೀರ್ಣ. ನೆನಪಿರಲಿ, ವಿ ಅಂದರೆ ಏನು? ವಿಸ್ತೀರ್ಣ. ಇಟ್ ಮೀನ್ಸ್ ವಿಸ್ತೀರ್ಣ ತ್ರಿಭುಜದ ADE ಭಾಗಿಸು ತ್ರಿಭುಜದ ವಿಸ್ತೀರ್ಣ DBE 1/2 × AD × EN/1/2 × BD × EN. ಇದು ತ್ರಿಭುಜದ ವಿಸ್ತೀರ್ಣ ಹಾಫ್ ಪಾದ ಎತ್ತರ ಅಂತ ಸೂತ್ರ ಇದೆ. ಆವಾಗ ಏನಾಗ್ತದೆ? ವಿಸ್ತೀರ್ಣ ತ್ರಿಭುಜ ADE ಭಾಗಿಸು ತ್ರಿಭುಜ DBE = AD/BD. ಇದು ಒಂದಾಗಿರಲಿ. ಆಮೇಲೆ ತ್ರಿಭುಜ AED ಮತ್ತು ತ್ರಿಭುಜ CDEಗಳಲ್ಲಿ ತಗೊಳ್ರಿ. ವಿಸ್ತೀರ್ಣ ತ್ರಿಭುಜ AED ಭಾಗಿಸು ತ್ರಿಭುಜ CDE = 1/2 × AE × DM/1/2 × C × DM. ಇದು ತ್ರಿಭುಜದ ವಿಸ್ತೀರ್ಣ 1/2 × ಪಾದ × ಎತ್ತರದ ಪ್ರಕಾರ. ಆವಾಗ ನಮ್ಗೆ ವಿಸ್ತೀರ್ಣ ತ್ರಿಭುಜ AED ಭಾಗಿಸು ತ್ರಿಭುಜ ECD, ಅವಾಗ AE/CE ಸಿಗ್ತದೆ. ಇದು 2 ಆಗಿರಲಿ. ಆವಾಗ ತ್ರಿಭುಜ BDE ಮತ್ತು ತ್ರಿಭುಜ CDಗಳು ಒಂದೇ ಪಾದ DE ಹೊಂದಿದ್ದು DE ಸಮಾಂತರ BC. ಆವಾಗ ವಿಸ್ತೀರ್ಣ ADE = ವಿಸ್ತೀರ್ಣ CDE. ಇದು 3 ಆಗಿರಲಿ. ಆವಾಗ 3ಅನ್ನು ತೊಗೊಳ್ರಿ. ಸಮೀಕರಣ 1, 2, 3 ತೊಗೊಂಡ್ರೆ ನಮ್ಗೆ ಏನಾಗ್ತದಪ್ಪ ಅಂದರೆ AD/DB = AE/EC ಅಂತ ಆಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಎಕ್ಸಾಮ್ ಟೈಮಲ್ಲಿ. ಸೊ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಮತ್ತು ವಾಟ್ಸಪ್ ಚಾನಲನ್ನು ಕೊಡ್ತೀನಿ. ಖಂಡಿತವಾಗಿ ಅಲ್ಲಿ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ಲೈವ್ ಕ್ಲಾಸಲ್ಲಿ ಹೇಳ್ತೀವಿ, ಜಾಯ್ನ್ ಆಗಿ. ಸೊ ಇದು ಬಂದರೆ ಖಂಡಿತ ಬರ್ಬೋದು 99%. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸಿ. ಒಂದು ತ್ರಿಭುಜ ತೆಗಿಬೇಕು, P ಗುರುತಿಸೋದಕ್ಕೆ ಸ್ಪರ್ಶಕಗಳನ್ನು ಹಾಕಬೇಕು, ಕೋನ Q, ಕೋನ Rಗಳನ್ನು ಮತ್ತು Oಗಳನ್ನು ಗುರುತಿಸಬೇಕು. ಓಕೆನಾ? ದತ್ತ ಇದೆ O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, PQ ಮತ್ತು PR ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ. ಏನು ಸಾಧನೆಯ ಮಾಡಲಿಕ್ಕೆ ಹೋಗಬೇಕಾಗದ? PQ = PR ರಚನೆ ಮಾಡ್ಕೋಬೇಕು. OP, OQ ಮತ್ತು ORಗಳನ್ನು ಎಳಿಬೇಕು. ಸಾಧನೆ: ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ OQ = OR ಬಿಕಾಸ್ ಒಂದೇ ವೃತ್ತದ ತ್ರಿಜ್ಯಗಳು. OP = OP 2 ಸಾಮಾನ್ಯ ಬಾಹುಗಳು. ಕೋನ OQP = ಕೋನ ORP ಪ್ರಮೇಯ 10.1ರ ಅನುಸಾರ. ಆವಾಗ ತ್ರಿಭುಜ OQP ಸರ್ವಸಮರೂಪ ತ್ರಿಭುಜ ORP ಲಂಬ V ಬಾ. ಓಕೆ. ಆವಾಗ PQ = PR ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅನ್ನೋದನ್ನು ನೀವು ಬರೆದ್ರೆ ಸಾಕು. ಓಕೆನಾ? ಸ್ವಲ್ಪ 1 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥ ಸೂತ್ರ θ/360 × 2QR. ಇದ್ರ ಮೇಲೆ ಲೆಕ್ಕಗಳು ಕೂಡ ಬರ್ತಾವೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎಷ್ಟು ಸ್ಪರ್ಶಕಗಳನ್ನು ಎಳಿತೀರಿ? ಕೇವಲ 2. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಗರಿಷ್ಠ ಎಷ್ಟು ಸ್ಪರ್ಶಕ ಎಳಿಬಹುದು? 1. ವೃತ್ತ ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಪರಿಮಿತ. ವೃತ್ತದ ಮೇಲಿನ ಒಂದು ಬಿಂದುವಿಗೆ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಇವುಗಳ ನಡುವಿನ ಕೋನದ ಅಳತೆ 90 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಗ್ರಾಫ್ ಇದೆ. ಸೊ ತುಂಬ ಚೆನ್ನಾಗಿರ್ತದೆ. ಸೊ +x + y = 5, 2x + y = 6 ಇದೆ. x y ಗಳನ್ನು ಹಾಕ್ಕೊಡ್ರಿ. ಅವಾಗ ಇಲ್ಲಿ ಏನದ 0, 5 ಆಮೇಲೆ
ಇಲ್ಲಿರ್ತಕ್ಕಂಥದ್ದು 06. ಓಕೆನಾ. ಟೇಬಲ್ಗಳನ್ನು ಹಾಕಿ ಬಿಂದುಗಳನ್ನು ಗುರುತಿಸ್ಕೋಬೇಕು. ಫಸ್ಟ್ ಗ್ರಾಫ್ ಕೊಟ್ಟಿದ ಮೇಲೆ ಮೂಲಮಾನಗಳನ್ನು ಬರಿಬೇಕು. ಇದನ್ನು ಮಾನ ಅಂತ ಕರೀತಾರೆ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನ, ವೈ ಅಕ್ಷ = 1 ಸೆಂಟಿಮೀಟರ್ 1 ಮಾನ. ಆವಾಗ ನಿಮಗೆ ಬರ್ತಕ್ಕಂಥ ಗ್ರಾಫನ್ನು ಹಾಕಿ ಆ ಬಿಂದುಗಳನ್ನು ನೀವೇನು ಮಾಡಬೇಕು, ಗುರುತಿಸಿ ಅದ್ರ ಮುಂದೆ ಬರಿಬೇಕು. 06, 23, 22, ಆಮೇಲೆ 41. ಇಲ್ಲಿನೂ ಕೂಡ ಏನು ಬರಿತೀರಿ, ಎಕ್ಸ್ = 1 ಮತ್ತು ವೈ = 4 ಅಂತ ಬರೆದ್ರೇ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರೆ, ಗ್ರಾಫಲ್ಲಿ ಕೊಡ್ತಾರೆ. ಮಿಸ್ ಮಾಡದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸ್ವಲ್ಪ ಇವುಗಳನ್ನು ನೋಡ್ಕೊಡ್ರಿ. ಒಂದು ಸರಿ ನಕ್ಷೆಗಳು ಹೇಗೆ ಬರ್ತಾವಂತ. ಎಕ್ಸ್ ಪ್ಲಸ್ 2y = 6, ಎಕ್ಸ್ ಪ್ಲಸ್ ವೈ = 2, ಎಕ್ಸ್ ಪ್ಲಸ್ ವೈ = 6, 2x - y = 2, 2x + y = 8, ಎಕ್ಸ್ ಪ್ಲಸ್ ವೈ = 5. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಬರೋಣ, ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿರ್ತಾರೆ, ಹೌದಲ್ಲ. ಎಷ್ಟು 5ರಿಂದ 15ಕ್ಕೆ 1, 15ರಿಂದ 25ಕ್ಕೆ 3, 25ರಿಂದ 35ಕ್ಕೆ 5, 35ರಿಂದ 45ಕ್ಕೆ 4, 45ರಿಂದ 55ಕ್ಕೆ 2. ಜಸ್ಟ್ ಇದ್ರ ಮುಂದೆ ಒಂದು ಕಾಲಮ್ ಹಾಕೋಬೇಕು. ಅದನ್ನು ಏನು ಬರೀತೀರ ಅಂತಂದರೆ, ಆವೃತ್ತಿಯನ್ನು ಎಫ್ ಐ ಅಂತ ಗುರುತಿಸಬೇಕು. ಆವೃತ್ತಿಯ ಮುಂದೆನೇ ಎಕ್ಸ್ ಐ ಅಂತ ಗುರುತಿಸಬೇಕು. ಎಕ್ಸ್ ಐ ಇಟ್ ಮೀನ್ಸ್ ಮಧ್ಯಬಿಂದು. ಏನು ಮಧ್ಯಬಿಂದು. ಇದನ್ನು ಹೇಗೆ ಬರೋದು ನಿಮಗೆ ಗೊತ್ತಿದೆ. ಎರಡನ್ನು ಕೂಡಿಸಿ /2 ಮಾಡಿದರೂ ಕೂಡ ಬರ್ತದೆ. ಅದೇ ಥರ ಮಾಡಬೇಕು. ಓಕೆನಾ. ಆಮೇಲೆ ಏನು ಮಾಡಬೇಕು, ಆವೃತ್ತಿ ಮತ್ತು ಮಧ್ಯಬಿಂದುವನ್ನು ಕೂಡಿಸಿ ಏನು ಮಾಡಬೇಕು, ಎಫ್ ಐ ಎಕ್ಸ್ ಐಯಲ್ಲಿ ಇಡಬೇಕು. ಓಕೆ. 1 10 10, 3 20 60, 5 30 150, 4 40 160, 2 50 100. ಎಫ್ ಐ ಎಲ್ಲ ಕೂಡಿಸಿ ಅದನ್ನು ಏನು ಬರಬೇಕು, ಎನ್ ಅಂತ ಗುರುತಿಸಬೇಕು. 15 ಆಗ್ತದೆ. ಎಫ್ ಐ ಎಕ್ಸ್ ಐನ ಎಲ್ಲ ಕೂಡಿಸಿ ಬರಬೇಕು. ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬರೆದು ಏನು ಮಾಡಬೇಕು, 480 ಬರ್ತದೆ. ಆವಾಗ ಸರಾಸರಿ ಕಂಡುಹಿಡಿತಕ್ಕಂಥ ಸೂತ್ರ ಹಾಕ್ತೀರಿ. ಏನಿದೆಪ್ಪ ಅಂದರೆ, ಎಕ್ಸ್ ಡ್ಯಾಶ್ = ಸಮೇಷನ್ ಎಫ್ ಐ ಎಕ್ಸ್ ಐ / ಸಮೇಷನ್ ಎಫ್ ಐ. 480/15 ಅಂತ ಬಂದರೆ ಸರಾಸರಿ ಎಷ್ಟು ಬರಬೇಕು, 32 ಅಂತ ಬರಬೇಕು. ಎಷ್ಟು ಈಸಿಯಾಗಿರ್ತಕ್ಕಂಥ ಸರಾಸರಿ ಲೆಕ್ಕ ಇರ್ತದೆ. ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನೇ ಬಿಡಿಸಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆವೃತ್ತಿ, ವರ್ಗಾಂತರ ಮತ್ತು ಆವೃತ್ತಿ ಇದೆ. ಓಕೆ. ಇದು ವರ್ಗಾಂತರ ಮತ್ತು ಆವೃತ್ತಿ, ಇದು ವರ್ಗಾಂತರ ಮತ್ತು ಆವೃತ್ತಿ. ಇನ್ನು ನೆಕ್ಸ್ಟ್ ನೋಡೋಣ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ. 2 + √3 ಇದು ಬರಬಹುದು ಅಥವಾ ಇದು ಬರ್ಬೋದು. ನಾವು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕದ್ದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಓಕೆನಾ. ನೋಡಿ, 2 + √3 ಹೇಗೆ ಬಿಡಿಸ್ತೀರಿ. ಮೊದಲ ಅಭಾಗಲಬ್ಧ ಇತ್ತಂದ್ರೆ ಭಾಗಲಬ್ಧ ಸಂಖ್ಯೆ ಅಂತಲೇ ಊಹಿಸ್ಕೊಳ್ಳೋಣ. ಓಕೆ, ಬರೀರಿ. 2 + √3 ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರಲಿ. ಆದ್ದರಿಂದ 2 + √3 a/b ಆಗುವಂತೆ a ಮತ್ತು b, ಆದರೆ b ಈಸ್ ನಾಟ್ ಈಕ್ವಲ್ ಟು 0ಗಳು ಸಹ ಅವಿಭಾಜ್ಯಗಳೇ ಆಗಿದ್ದಾವೆ. ದೇರ್ಫೋರ್ a/b - 2 = √3. √3 = a/b - 2. ಆವಾಗ √3 = a - 2b/b. a ಮತ್ತು bಗಳು ಪೂರ್ಣಾಂಕಗಳು. a - 2b/a ಒಂದು ಭಾಗಲಬ್ಧ. ಹಾಗೆ √3 ಒಂದು ಭಾಗಲಬ್ಧ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ ಕಾರಣ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಅನ್ನೋದನ್ನು ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಸ್ಕ್ರೀನ್ಶಾಟ್ ತೊಗೊಳ್ರಿ, ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನೊಂದು ಲೆಕ್ಕ ಕೊಟ್ಟಿದ್ದೀನಿ, ಯಾವುದು, ಎಸ್ +√3. ಅದನ್ನು ಚೆನ್ನಾಗಿ ಬಿಡಿಸಿ. ಸಮಾಂತರ ಶ್ರೇಣಿಗೆ ಬರ್ತೀನಿ. ಸಮಾಂತರ ಶ್ರೇಣಿಯಲ್ಲಿ ಪದ ಮತ್ತು ಪದಗಳ ಮೊತ್ತ ಅಂತ 2 ಥರ ಲೆಕ್ಕ ಬರ್ತಾವೆ. ಓಕೆ, ಇದು ಪದಗಳು ಅಂತ ಇದೆ. 15ನೇ ಪದ ಕಂಡುಹಿಡಿಬೇಕು. ಶ್ರೇಣಿ ನೋಡಿ, 6 10 14 ಬರ್ಕೊಡ್ರಿ. 6 ಅನ್ನೋದು ಮೊದಲ ಪದ ಎ ಆಗಿರ್ತದೆ. 10ರಲ್ಲಿ 6 ಕಳೆದ್ರೆ 4, ಅದು ಡಿ ಆಗಿರ್ತದೆ. ಎನ್ ಎಷ್ಟದ, 15 ಅದ. ಏನು ಕಂಡುಹಿಡಬೇಕು, A15 ಕಂಡುಹಿಡಬೇಕು. ಪದ ಕಂಡುಹಿಡಬೇಕಾಗಿರ್ತಕ್ಕಂಥ ಸೂತ್ರ ಇದು. n = a + n - 1 × d. ಬೆಲೆ ತುಂಬ್ರಿ. ಎದಾಗ 2 ತುಂಬಬೇಕು, ಎನ್ದಲ್ಲಿ 15 ತುಂಬಬೇಕು, ಡಿದಾಗ 4 ತುಂಬಬೇಕು. ಅವಾಗ ಎಷ್ಟು ಬರಬೇಕು ಅಂದ್ರೆ 58 ಅಂತ ಬರಬೇಕು. ಇದು ಪದ ಕಂಡು ಹಿಡಿಯೋದು ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಪದಗಳ ಮೊತ್ತ ಅಂತ ಬರ್ತದೆ. ಪದಗಳ ಮೊತ್ತ ಅಂತಂದರೆ SN ಸೂತ್ರವನ್ನು ಹಾಕಬೇಕು. ಓಕೆನಾ. ಶ್ರೇಣಿ ಏನು ಕೊಟ್ಟಿದ್ದಾರೆ, 4 7 10 13. 4 ಏನಾಗಿರಬೇಕು, ಮೊದಲ ಪದ ಆಗಿರಬೇಕು. 7ರಲ್ಲಿ 4 ಹೋದ್ರೆ 3, ಸಾಮಾನ್ಯ ವ್ಯತ್ಯಾಸ ಆಗಿರಬೇಕು. ಆಮೇಲೆ SN ಎಷ್ಟದ, 20 ಅದ. ಆಮೇಲೆ ಸೂತ್ರ ನಮಗೆ ಗೊತ್ತದ, SN = n/2, 2a + n - 1 × d. ಅದರೊಳಗೆ ಬೆಲೆಗಳನ್ನ ತುಂಬ್ರಿ. n ಅಂದರೆ 20, a ಅಂದರೆ 4, n ಅಂದರೆ 20, d ಅಂದರೆ 3. ಅವಾಗ ಎಷ್ಟಾಗ್ತದಪ್ಪ ಅಂದರೆ ಅದು 650 ಬರ್ತದೆ. ಖಂಡಿತವಾಗಿ 2 ಅಂಕಕ್ಕೆ ಪದ ಅಥವಾ ಪದಗಳ ಮೊತ್ತದ ಮೇಲೆ ಬರ್ತಕ್ಕಂಥ ಲೆಕ್ಕ. ಇನ್ನು ಆವೃತ್ತಿ ಎಸ್, ವರ್ಜಿಸೋ ವಿಧಾನದಿಂದ ಅಪವರ್ತನಗಳನ್ನು ಬಿಡಿಸುವ ಲೆಕ್ಕ. ಇದು ಕೂಡ 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಏನಿದೆ, x + y = 14, x - y = 4. ಸೊ ಇದು x ಹೋಗ್ತದೆ, ಇದು x ಹೋಗ್ತದೆ. ಉಳಿದಿದ್ದು ಕೇವಲ ಏನೇ ಉಳಿತು, ಎಸ್ 1 + 2 2x = 8. ಅಂದರೆ ಏನೈತೆ ಇದು ಉತ್ತರ,
ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ ಎಕ್ಸ್ ಎರಡು ಕೂಡಿಸಿದ್ದಾರೆ, ವೈ ವೈ ಎರಡು ಹೋಗಿದ್ದಾವೆ. ಓಕೆನಾ. ಸೊ ಇದನ್ನು ಈ ಥರ ಮಾಡಬೇಕಾಗಿತ್ತು ಅವರು. ವೈ ಎರಡನ್ನು ಕೂಡ ಕಳಿಸಿದ್ದಾರೆ. ಆಮೇಲೆ ಉಳಿದಿದ್ದು 2x ಮತ್ತು 18 ಇದೆ. ಆವಾಗ ಎಕ್ಸನ ಬೆಲೆ ಏನು ಮಾಡಿದ್ದಾರೆ, 18/2 ಮಾಡಿದ್ದಾರೆ. ಆವಾಗ ವ್ಯಾಲ್ಯೂ ಎಷ್ಟು ಬಂದಿದೆ, 9 ಬಂದಿದೆ. ಇದೇ ಎಕ್ಸನ ಬೆಲೆ 9 ಏನು ಮಾಡಿದ್ದಾರೆ, ಫಸ್ಟ್ ಸಮೀಕರಣ ಅಂದರೆ ಎಕ್ಸ್ ಪ್ಲಸ್ ವೈ = 14ರಲ್ಲಿ ತುಂಬಿದ್ದಾರೆ. ಅಂದರೆ x = 9, ವೈಗೆ ವೈ 14. ಅವಾಗ 14 ಏನಾಗ್ತದಪ್ಪ ಅಂದ್ರೆ ವೈ ಏನಾಗ್ತದೆ, 14 - 9, ಅವಾಗ 5 ಆಗ್ತದೆ. ವ್ಯಾಲ್ಯೂ ಏನು ಬತ್ತು, ಎಕ್ಸ್ ಅನ್ನೋದು 9 ಬತ್ತು, ವೈ ಅನ್ನೋದು 5 ಬತ್ತು. ಓಕೆನಾ. ಸಿಂಪಲ್ ಇದೆ, ಇದನ್ನು ಕೂಡ ನೀವು ಬಿಡಿಸ್ತೀರಿ. ಇನ್ನು ಶೋಧಕವನ್ನು ಕಂಡುಹಿಡಿಬೇಕು, ಮೂಲಗಳ ಸ್ವಭಾವವನ್ನು ಬರಿಬೇಕು. ಸೊ ನಿಮಗೆ ಒಂದು ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಏನಿದೆ, 2x² - 5x - 1 = 0. ಅದನ್ನು ಬರ್ಕೊಡ್ರಿ. ಅದನ್ನು ಬರ್ಕೊಂಡ್ಮೇಲೆ ಅದರೊಳಗೆ ಎ ಬಿ ಸಿಗನ್ನು ಗುರುತಿಸ್ರಿ. A2, B-5, C-1. ನಮ್ಗೆ ಗೊತ್ತದ ಶೋಧಕದ ಸೂತ್ರ ಏನು, B² - 4AC. ಅದರಲ್ಲಿ ಬೆಲೆಯನ್ನು ತುಂಬ್ರಿ. B ಅಂದರೆ -5 ತುಂಬ್ರಿ, A ಅಂದರೆ 2 ತುಂಬ್ರಿ, C ಅಂದರೆ 1 ತುಂಬ್ರಿ. ಅವಾಗ ಏನು ಬರ್ತದಪ್ಪ ಅಂದ್ರೆ 33. ಅವಾಗ ಏನು ಬರಬೇಕು, ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0, ಮೂಲಗಳು ವಾಸ್ತವ ಮತ್ತು ಭಿನ್ನ ಅನ್ನೋದನ್ನು ಬರೀಬೇಕು. ಈ ಸ್ವಲ್ಪ ಸೂತ್ರ ನೆನಪಿಟ್ಕೊಂಡು ಇದರಲ್ಲಿ ಬೆಲೆಗಳನ್ನು ತುಂಬಿ ಹೋದರೂ ಕೂಡ ನಿಮಗೆ 1 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಇನ್ನು ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂತಂದ್ರೆ ಈ ತ್ರಿಭುಜವನ್ನು ನೋಡಿ, ಇಲ್ಲಿ 6 ಸೆಂಟಿಮೀಟರ್, 10 ಸೆಂಟಿಮೀಟರ್, 5 ಸೆಂಟಿಮೀಟರ್ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾಗಳ ಕಾಟೆಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಇಲ್ಲೇನಿದೆ ನೋಡಿ, AC ಭಾಗಿಸು AB ಅದ. AC ಭಾಗಿಸು AB ಅದ. ಎಷ್ಟಾಗ್ತದೆ, 8 6 ಅದ. ಸರಳ ರೂಪಕ್ಕೆ ತನ್ನಿ, 2 3 2 4 4 3 ಆಗ್ತದೆ. ಓಕೆ. ನೆಕ್ಸ್ಟ್ ಅದನ್ನೇ ತೊಗೊಳ್ರಿ, ಕಾಟೆ ತೊಗೊಳ್ರಿ. ಕಾಟೆ ಬರೋ ನಮಗೆ ಏನು ಬರಬೇಕು, ಸೂತ್ರ ಗೊತ್ತಿರಬೇಕು, AC / AB. ಅವಾಗ ಇದೇನಾಗ್ತದಪ್ಪ ಅಂದ್ರೆ 4/3 ಅಂತ ಆಗ್ತದೆ. ಸ್ವಲ್ಪ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇವು ಲೆಕ್ಕಗಳಿದಾವೆ. ಸೊ ಸ್ಕ್ರೀನ್ಶಾಟ್ ತೊಗೋಬೇಕು. ಇವು ಬಿಟ್ಟು ನಿಮಗೆ ಬೇರೆ ಬರೋದಿಲ್ಲ ಅಂತ ನಮ್ಗೆ ಅನ್ನಿಸ್ತದೆ, ಯಾಕಂದರೆ ಇವೇ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ. ವರ್ಜಿಸೋ ವಿಧಾನದಿಂದ ಬಿಡಿಸ್ಲಿಕ್ಕೆ ಇರ್ತಕ್ಕಂಥ ಲೆಕ್ಕಗಳಿದ್ದಾವೆ. 1 2 3 4. ಅಭಾಗಲಬ್ಧ ಸಂಖ್ಯೆ √5, 2 + √5, 2 + √3, 5 - √2, 3 + √5. ಇದರಲ್ಲಿ ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ನನಗೆ ಭಾಳ ಅನ್ನಿಸ್ತದೆ. ಸೊ ಅದಕ್ಕಾಗಿ ನಾನು ನಿಮಗೆ ಏನು ಮಾಡಕತ್ತಿದ್ದೀನಿ ಅಂದರೆ ಶೇರ್ ಮಾಡಕತ್ತಿದ್ದೀನಿ. ಗ್ರಾಫ್ ನೋಡಿ, 2x + y = 10 ಅದ, x - y = 2 ಅದ, 2x + y = 8 ಅದ, 3x - y = 7 ಅದ. ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ಹೇಳಿದ್ದೀವಿ, ಮೊದಲ ಪದಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದ್ದಾವೆ 1 2 3 4. ಇಲ್ಲಿ ಶೋಧಕಗಳ ಬೆಲೆಗಳನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಲೆಕ್ಕಗಳಿದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರಿ. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದರೆ ಸಾಕು. ನಮಗೆ ಇದನ್ನು ಸರ್ ಹೇಳಿದರು ಅಂತ ನಿಮಗೆ ಅನ್ನಿಸಿದರೆ ಸಾಕು. ಓಕೆ. ಟ್ಯಾನ್ ಟೀಟಾ ಮತ್ತು ಕಾಟೆಗಳನ್ನು ಬೆಲೆಗಳನ್ನು ಕಂಡುಹಿಡಿಯೋದು ಆಲ್ರೆಡಿ ಒಂದು ಬಿಡಿಸಿದ್ದೀನಿ. ಅದೇ ಸೇಮ್ ಆಗಿ ಏನು ಮಾಡಬೇಕು, ಬಿಡಿಸಬೇಕು. ಈ ಜೋಡಿ ಸಮೀಕರಣಗಳ ಮೇಲೆ 1 or 2 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. 1 or 2 ಮಾರ್ಕ್ಸ್ ಫಿಕ್ಸ್. ಇದು ಜೋಡಿ ಸಮೀಕರಣಗಳನ್ನು ಗೊತ್ತಿರಬೇಕು, ಅದರ ಅನುಪಾತಗಳನ್ನು ಗೊತ್ತಿರಬೇಕು, ಎಷ್ಟು ಪರಿಹಾರ ಹೊಂದಿದೆ, ಎಷ್ಟು ರೇಖೆಗಳನ್ನು ಹೊಂದಿದೆ. ಓಕೆನಾ. ನಿಮ್ಗೆ ಕೊಡ್ತಾರೆ ಏನು, A1 / A2 = B1 / B2. ಇವು ಎಂಥ ರೇಖೆಗಳು ಛೇದಿಸೋದು, ಎಷ್ಟು ಪರಿಹಾರ, ಅನನ್ಯ ಪರಿಹಾರ, ಇದಕ್ಕಿರ್ತಕ್ಕಂಥ ಒಂದು ಸಮೀಕರಣ ಇದು ಕೊಡ್ತಾರೆ. ಇದು ಆದರೂ ಕೂಡ ನಿಮಗೆ ಸಿಗುತ್ತೆ. ಇದನ್ನು ನೆನಪಿಟ್ಕೊಡ್ರಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದನ್ನು ನೀವು ಬಾಹೆಟ್ ಹಾಕಲೇಬೇಕು. ಎನ್ಯುವಲ್ ಎಕ್ಸಾಮ್ಗೂ ಕೂಡ ನಿಮಗೆ ಇದು ಬಿಟ್ಟಿದ್ದು ಕರ್ಮಲ್ಲ. ಇನ್ನು ಶೋಧಕ ಕಂಡುಹಿಡಿತೀರಿ. ಶೋಧಕ ಕಂಡುಹಿಡಿದಾಗ ಬೆಲೆಗಳು ಬರ್ತದೆ. ಡೆಲ್ಟಾ = 0 ಬಂದಾಗ ವಾಸ್ತವ ಮತ್ತು ಸಮ, ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ಬಂದಾಗ ವಾಸ್ತವ ಮತ್ತು ಭಿನ್ನ, ಡೆಲ್ಟಾ ಈಸ್ ಸ್ಮಾಲರ್ ದ್ಯಾನ್ 0 ಇದ್ದಾಗ ಊಹಾ ಸಂಖ್ಯೆಗಳು ಅನ್ನೋದು ಗೊತ್ತಿರಲಿ. ಸರಾಸರಿ ಕಂಡುಹಿಡಿಯತಕ್ಕಂಥ ಸೂತ್ರ ಬಹುಲಕ. ಇಲ್ಲಿ L H F ಇವುಗಳನ್ನು ಏನು ಸೂಚಿಸ್ತವೆ ಅನ್ನೋದನ್ನು ಕೂಡ ನಿಮಗೆ ಕೇಳ್ತಾರೆ. ಏನು ಸೂಚಿಸುತ್ತದೆ. ಸೊ ಲಾಸ್ಟ್ ಟೈಮ್ ನಿಮಗೆ ಎಲ್ಲಿ ಕೇಳಿದ್ರಲ್ಲ, ಆಮೇಲೆ ಮಧ್ಯಾಂಕದ ಸೂತ್ರದಲ್ಲಿ ಕೇಳಿದ್ರು ನೋಡಿ. ಮಧ್ಯಾಂಕದ ಸೂತ್ರದಲ್ಲಿ CF ಅಂದರೆ ಏನು, H ಅಂದರೆ ಏನು, ಓಕೆ, ಏನನ್ನು ಸೂಚಿಸ್ತದೆ ಅನ್ನೋದು ಅದು ಕೂಡ ನಿಮಗೆ ಗೊತ್ತಿರಬೇಕು. ಇದು 3 ಮಧ್ಯಾಂಕ = ಬಹುಲಕ ಮತ್ತು ಸರಾಸರಿ. ಇದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಸಂಬಂಧ ಅಂತ ಬರ್ತದೆ. ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಸಂಬಂಧ. ಇದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು, ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿಂದ ಬತ್ತು ನೋಡಿ. ಇದು ನಿಮಗೆ 5 ಮಾರ್ಕ್ಸಿಗೆ ಲಾಸ್ಟ್ 38ನೇ ಲೆಕ್ಕ ಬರುವಾಗ ಘನ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಲೆಕ್ಕ ಬರ್ತದೆ. ಘನ ಬಂದಾಗಿರ್ತಕ್ಕಂಥ ಚಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಮಾನ. ಇದನ್ನು ನೀವು ಬಾಹೆಟ್ ಮಾಡಬೇಕು. ಎಷ್ಟು ಸಾಧ್ಯತೆ ಅಷ್ಟೆಲ್ಲ ಬಾಹೆಟ್ ಮಾಡಿದ್ರಲ್ಲಿ ಬೆಲೆಗಳನ್ನು ತುಂಬುವುದನ್ನು ಕಲಿತರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. 1 ಮಾರ್ಕ್ಸಲ್ಲಿ 1 ಬರ್ತದೆ, 5 ಮಾರ್ಕ್ಸಲ್ಲಿ 1 ಕೂಡ ಲೆಕ್ಕ ಬರ್ತದೆ. ಸೊ ಚೆನ್ನಾಗಿ ಅದನ್ನು ಬೈಪೆಟ್ ಮಾಡಿ. ಇವುಗಳ ಆಕೃತಿಗಳೇ ನಿಮಗೆ ಏನಪ್ಪ ಅಂದರೆ
ಮೋಸ್ಟ್ ಇಂಪಾರ್ಟೆಂಟ್. ಹೇಳಲಿಕ್ಕೆ ಬರೋದಿಲ್ಲ ಇದೇ ಬರ್ತದಂತ, ಬಟ್ ಇದು ಮಾತ್ರ ಬರ್ತದೆ. ಇನ್ನು 2 ಅಂಕಗಳಲ್ಲಿ ನೀವು ಏನು ಮಾಡ್ತೀರಿ, ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನೇ ಬಿಡಿಸ್ತೀರಿ. ಇದು ನಿಮಗೆ ಗೊತ್ತಿರಬೇಕು. ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕಾಟ್ ಟೀಟಾ, ಸೆಕ್ ಟೀಟಾ, ಕಾನ್ಸೆಕ್ ಟೀಟಾ, 0 ಡಿಗ್ರಿ ವ್ಯಾಲ್ಯೂ, 30 ಡಿಗ್ರಿ ವ್ಯಾಲ್ಯೂ, 45 ಡಿಗ್ರಿ ವ್ಯಾಲ್ಯೂ, 60 ಡಿಗ್ರಿ ವ್ಯಾಲ್ಯೂ, 90 ಡಿಗ್ರಿ ವ್ಯಾಲ್ಯೂ. ಇದನ್ನು ನಿಮಗೆ ಗೊತ್ತಾತಂದ್ರೆ ನೀವೇನು ಮಾಡ್ತೀರಿ, 2 ಅಂಕದ ಲೆಕ್ಕವನ್ನು ಆರಾಮಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ಬಿಡಿಸ್ತೀರಿ. ಇದನ್ನು ಬಾಹೆಟ್ ಮಾಡಿರಿ. ಇನ್ನು ನಿಮಗೆ ಗೊತ್ತಾಯಿತು. ನಿತ್ಯ ಸಮೀಕರಣಗಳು ಕೇಳ್ತಾರೆ. ಸೊ ಇದೇ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಇದು ನಮಗೆ ಗೊತ್ತಾತಂದ್ರೆ ನೀವು 3 ಅಂಕದ ಲೆಕ್ಕಗಳನ್ನು ಆರಾಮಾಗಿ ಟ್ರಿಗ್ನೋಮೆಟ್ರಿಯಲ್ಲಿ ಬಿಡಿಸ್ತೀರಿ. ಅಂದರೆ ಸೈನ್ ಸ್ಕ್ವೇರ್ ಎ ಈಜ್ವಲ್ ಟು ಕಾಸ್ ಸ್ಕ್ವೇರ್ ಎ ಈಜ್ವಲ್ ಟು 1 ಆಗಿರ್ತದೆ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಈಜ್ವಲ್ ಟು ಸೆಕ್ ಸ್ಕ್ವೇರ್ ಎ ಆಗಿರ್ತದೆ. ಓಕೆ, ಸೆಕ್ ಪವರ್ 2a ಆಗಿರ್ತದೆ. ಇನ್ನು 1 ಪ್ಲಸ್ ಕಾಟ್ 2a ಈಜ್ವಲ್ ಟು ಕಾಸ್ ಸೆಕ್ 2a ಆಗಿರ್ತದೆ. ಇದನ್ನೇ ನೀವು ನೆನಪಿಟ್ಕೊಡ್ರಿ. ಇನ್ನು ಸಂಭವನೀಯತೆ, ಪ್ರೊಬಬಿಲಿಟಿ. ಒಂದು ನಾಣ್ಯ ಚಿಮ್ಮಿದಾಗ ಎಷ್ಟಾಗ್ತದೆ, ಎಸ್ ಹೆಡ್ ಟೇಲ್ ಆಗ್ತದೆ. ಎನ್ ಆಫ್ ಎಸ್ 2 ಆಗ್ತದೆ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ, 3 ಬಾರಿ ಚಿಮ್ಮಿದಾಗ, 1 ಬಾರಿ ಉರುಳಿಸಿದಾಗ, 2 ಬಾರಿ ಉರುಳಿಸಿದಾಗ. ನಿನ್ನೆ ನಾನು ನಿಮಗೆ ಸಂಭವನೀಯತೆಯಲ್ಲಿ ಹೇಳಿದ್ದೆ ನಾಣ್ಯ, ದಾಳ ಮತ್ತು ಇಸ್ಪಟ್ ಕಾರ್ಡ್. ಯಾವ್ಯಾವುದು? ನಾಣ್ಯ, ದಾಳ ಮತ್ತು ಇಸ್ಪಟ್ ಕಾರ್ಡ್. ಇವು 3 ನಾಣ್ಯಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಿದ್ದಾವೆ. ಸ್ವಲ್ಪ ನೋಡ್ಕೊಡ್ರಿ. 2 ಬಾರಿ, 3 ಬಾರಿ, 1 ಬಾರಿ ಚಿಮ್ಮಿದಾಗ ಏನಾಗ್ತದೆ. ಇನ್ನು ದಾಳವನ್ನು ಎಸೆದಾಗ 1 ಬಾರಿ ಮತ್ತು 2 ಬಾರಿ ಡೈಸ್ ಮೇಲೆ ಇರ್ತಕ್ಕಂಥ ಲೆಕ್ಕ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವು ಇದನ್ನೇ ಬತ್ತಂದರೆ 3 ಮಾರ್ಕ್ಸ್ ಆರಾಮ್ ಸಿಗ್ತದೆ. ಬಟ್ ನಿಮಗೆ ಇಸ್ಪೆಟ್ ಕಾರ್ಡ್ ಬತ್ತಂದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದನ್ನು ಚೆನ್ನಾಗಿ ನೋಡಬೇಕು. ಇನ್ನು ದೂರದ ಸೂತ್ರ ಇದೆ ನೋಡಿ. ಸೊ ದೂರದ ಸೂತ್ರ ಆಲ್ರೆಡಿ ಕೊಟ್ಟಿದ್ದೀನಿ. ಇದು 2 ಮಾರ್ಕ್ಸ್ಗಿದೆ. ಸೊ ಚೆನ್ನಾಗಿ ಬರ್ಕೊಡ್ರಿ. ಡಿ ಈಜ್ವಲ್ ಟು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನಿಮಗೆ ಕೊಟ್ಟ ಬಿಂದುಗಳಲ್ಲಿ ಏನು ಮಾಡಬೇಕು, x1 ಯಾವುದು, x2 ಯಾವುದು, y1 ಯಾವುದು, y2 ಯಾವುದು ಅದನ್ನು ಗುರುತಿಸಿದರೆ ಈ ಲೆಕ್ಕ ಹಾಕಿ ಬರ್ತದೆ. ಸೇಮ್ ಮೂಲ ಬಿಂದುವಿನಿಂದ ದತ್ತ ಬಿಂದುವಿಗಿರುವ ನಡುವಿನ ದೂರದ ಸೂತ್ರ. ಅಲ್ಲಿನೂ ನೀವು x ಮತ್ತು y ಗಳನ್ನು ಗುರುತಿಸಬೇಕು. ಈ ಸೂತ್ರವನ್ನು ಹಾಕಿ ಬೆಲೆಗಳನ್ನು ತುಂಬಿದರೆ ಲೆಕ್ಕ ಬಂತು. ಭಾಗ ಪ್ರಮಾಣ ಸೂತ್ರ ವೆರಿ ಈಸಿ. ಮಧ್ಯ ಬಿಂದು ಸೂತ್ರ ಇಟ್ಸ್ ವಿಲ್ ವೆರಿ ಈಸಿ. ಸೊ ನಾನೇನು ಮಾಡಿದ್ದೀನಿ, ಭಾಳ ಹೇಳಿಲ್ಲ ನಿಮಗೆ. ಈ ಒಂದು ವಿಡಿಯೋದಲ್ಲಿ ಕೇವಲ ಒಂದು 17 ಲೆಕ್ಕಗಳನ್ನು ಹೇಳಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತವೆ. ಸೊ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಬೆಸ್ಟ್ ಆಫ್ ಲಕ್. ಸಾಯಂಕಾಲ 6 ಗಂಟೆ ಲೈವ್ ಕ್ಲಾಸ್ಗೆ ಸಿಗಿ. ಸೊ ಮತ್ತಷ್ಟು ನಿಮಗೆ ಈ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್. ಬೆಸ್ಟ್ ಆಫ್ ಲಕ್.